ಏಂಜಲ್ ಬ್ರೋಕಿಂಗ್ ಮೊಬೈಲ್ ಆಪ್ನಲ್ಲಿ ರಿಪೋರ್ಟ್ಸ್ ಅನ್ನು ಹೇಗೆ ವೀಕ್ಷಿಸುವುದು? ಏಂಜಲ್ ಬ್ರೋಕಿಂಗ್ ಆಪ್ ಮೇಲೆ ಕ್ಲಿಕ್ ಮಾಡಿ. ಮೆನು ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಟು ಟ್ರೇಡ್ ಮೇಲೆ ಕ್ಲಿಕ್ ಮಾಡಿ. ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಉಪಯೋಗಿಸಿ ಲಾಗಿನ್ ಆಗಿ. ಮೆನು ಮೇಲೆ ಕ್ಲಿಕ್ ಮಾಡಿ. ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಒಂದು ಡ್ರಾಪ್ ಡೌನ್ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಬಯಕೆಯ ರಿಪೋರ್ಟ್ ಅನ್ನು ಆರಿಸಿ. ಏಂಜಲ್ ಬ್ರೋಕಿಂಗ್ ಮೊಬೈಲ್ ಆಪ್ನಲ್ಲಿ ಸೆಕ್ಯೂರಿಟಿ ಹೋಲ್ಡಿಂಗ್ಸ್ ಅನ್ನು ಹೇಗೆ ವೀಕ್ಷಿಸುವುದು? ಸೆಕ್ಯೂರಿಟಿ ಹೋಲ್ಡಿಂಗ್ಸ್ ನಲ್ಲಿ ನಿಮ್ಮ ಅಸ್ತಿತ್ವದಲ್ಲಿರುವ ಹೂಡಿಕೆಗಳ ವಿವರವಾದ ವರದಿ ಸಿಗುತ್ತದೆ. ಸೆಕ್ಯೂರಿಟಿ ಹೋಲ್ಡಿಂಗ್ಸ್ ಅನ್ನು ಆರಿಸಿ. ಡೈಲಿ ಜಿಎಲ್ ಅಂದರೆ ದಿನದ ಲಾಭ ನಷ್ಟದೊಂದಿಗೆ ನಿಮ್ಮ ಒಟ್ಟು ಹೋಲ್ಡಿಂಗ್ ಮೌಲ್ಯವನ್ನು ನೋಡಬಹುದು. ನಿಮ್ಮ ಹೋಲ್ಡಿಂಗ್ಗಳ ವಿವರವಾದ ರಿಪೋರ್ಟ್ಗಾಗಿ ಡೀಟೈಲ್ಡ್ ವ್ಯೂ ಅನ್ನು ಕ್ಲಿಕ್ ಮಾಡಿ. ಅದು ನಿಮ್ಮ ಸೆಕ್ಯೂರಿಟಿ ಹೋಲ್ಡಿಂಗ್ಸ್ಗಳ ವಿವರಗಳನ್ನು ನೀಡುತ್ತದೆ. ಹಿಂದಿರುಗಲು ಸಮ್ಮರಿ ವ್ಯೂ ಅನ್ನು ಕ್ಲಿಕ್ ಮಾಡಿ. ಸೆಕ್ಯೂರಿಟಿ ಪೇಔಟ್ ಎಂದರೆ ಹೋಲ್ಡಿಂಗ್ಗಳನ್ನು ಇತ್ಯರ್ಥಗೊಳಿಸಲು ಬ್ರೋಕರ್ಗಳ ಖಾತೆಯಿಂದ ಹೋಲ್ಡಿಂಗ್ಗಳನ್ನು ನಿಮ್ಮ ಖಾತೆಗೆ ವರ್ಗಾಯಿಸುವುದು. ಖಾತೆಯ ಪ್ರಕಾರವನ್ನು ಆರಿಸಿ. ನಿಮ್ಮ ಬ್ರೋಕರ್ಗೆ ಅಥವಾ ಎನ್ಬಿಎಫ್ಸಿ ಖಾತೆಗೆ ಪೇಔಟ್ ಮಾಡಿದರೆ ಅದು ಇಲ್ಲಿ ಕಾಣಿಸುತ್ತದೆ. ಏಂಜಲ್ ಬ್ರೋಕಿಂಗ್ ಮೊಬೈಲ್ ಆಪ್ನಲ್ಲಿ ಟ್ರಾನ್ಸಾಕ್ಷನ್ ರಿಪೋರ್ಟ್ಗಳನ್ನು ಹೇಗೆ ವೀಕ್ಷಿಸುವುದು? ಟ್ರಾನ್ಸಾಕ್ಷನಲ್ ರಿಪೋರ್ಟ್ಸ್ಗಳಲ್ಲಿ ನಿಮ್ಮ ಎಲ್ಲ ವಹಿವಾಟುಗಳ ವಿವರವಾದ ವರದಿ ಕಾಣಿಸಿಕೊಳ್ಳುತ್ತದೆ. ಟ್ರಾನ್ಸಾಕ್ಷನಲ್ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ರಿಪೋರ್ಟ್ ಪ್ರಕಾರವನ್ನು ಆರಿಸಿ. ಸೆಗ್ಮೆಂಟ್ ಅನ್ನು ಆರಿಸಿ. ಹಣಕಾಸು ವರ್ಷವನ್ನು ಆರಿಸಿ. ದಿನಾಂಕವನ್ನು ಆರಿಸಿ. ನಿಮ್ಮ ಹಿಂದಿನ 10 ವಹಿವಾಟುಗಳನ್ನು ವೀಕ್ಷಿಸಲು ವ್ಯೂ TXNS ಅನ್ನು ಕ್ಲಿಕ್ ಮಾಡಿ. ವಿವರವಾದ ವರದಿಗಾಗಿ ಇಮೇಲ್ ರಿಪೋರ್ಟ್ ಅನ್ನು ಕ್ಲಿಕ್ ಮಾಡಿ. ಏಂಜಲ್ ಬ್ರೋಕಿಂಗ್ ಮೊಬೈಲ್ ಆಪ್ನಲ್ಲಿ ರಿಸರ್ಚ್ ರಿಪೋರ್ಟ್ಗಳನ್ನು ಹೇಗೆ ವೀಕ್ಷಿಸುವುದು? ರಿಸರ್ಚ್ ರಿಪೋರ್ಟ್ಸ್ಗಳಲ್ಲಿ ನಮ್ಮ ನುರಿತ ತಂಡದ ವಿವಿಧ ವ್ಯಾಪಾರ ಸಂಶೋಧನೆಯ ವಿವರವಾದ ವರದಿ ಸಿಗುತ್ತದೆ. ಮೆನು ಮೇಲೆ ಕ್ಲಿಕ್ ಮಾಡಿ. ರಿಸರ್ಚ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಮೆನು ಬಾರ್ನ ಕೆಳಗಿನ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ರಿಪೋರ್ಟ್ ಪ್ರಕಾರವನ್ನು ಆರಿಸಿ. ನೀವು ಬಯಸಿದ ರಿಪೋರ್ಟ್ ಅನ್ನು PDF ನಲ್ಲಿ ನೋಡಿ ಅಥವಾ ಡೌನ್ಲೋಡ್ ಮಾಡಿ. ಏಂಜಲ್ ಬ್ರೋಕಿಂಗ್ ಮೊಬೈಲ್ ಆಪ್ನಲ್ಲಿ ಈವೆಂಟ್ ಕ್ಯಾಲೆಂಡರ್ ಅನ್ನು ಹೇಗೆ ವೀಕ್ಷಿಸುವುದು? ಟ್ರೇಡಿಂಗ್ಗೆ ಸಂಬಂಧಿಸಿದ ಯಾವುದೇ ಮುಂಬರುವ ಈವೆಂಟ್ ಅನ್ನು ಈವೆಂಟ್ ಕ್ಯಾಲೆಂಡರ್ನಲ್ಲಿ ವೀಕ್ಷಿಸಬಹುದು. ಮೆನು ಮೇಲೆ ಕ್ಲಿಕ್ ಮಾಡಿ. ಈವೆಂಟ್ ಕ್ಯಾಲೆಂಡರ್ ಅನ್ನು ಆರಿಸಿ. ಇವೆಂಟ್ ಕ್ಯಾಲೆಂಡರ್ ಸೆಮಿನಾರ್, ವೆಬಿನಾರ್ ಅಂತಹ ನಿಗದಿಪಡಿಸಲಾದ ನಿರ್ದಿಷ್ಟ ಇವೆಂಟ್ಗಳನ್ನು ತೋರಿಸುತ್ತದೆ.